पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे गुरुवादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं ज्ञानसद्भक्तिवैराग्यलक्ष्मीभिः परिरंभितः विश्वेशो हृदये स्थित्वा वाग्व्यापारं करोतु मे ಶ್ರೀ ಗುರುಭ್ಯೋ ನಮಃ. ಹಿಂದೆ ನಾರಾಯಣ ಪಂಡಿತಾಚಾರ್ಯರು ರುದ್ರಾದಿ ದೇವತೆಗಳಿಂದಲೂ ವರ್ಣನೆ ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ಮಹಿಮೆಯನ್ನು ಹೊಂದಿದವರು, ವೇದ ಉಪನಿಷತ್ತುಗಳಲ್ಲಿ ಪ್ರತಿಪಾದ್ಯರಾದವರು ವಾಯುದೇವರು. ಅವರ ಮಹಿಮೆಯನ್ನು ಸಂಕ್ಷಿಪ್ತ ವಾಕ್ಯೇ ಮಹಿ ಮಂದ ಬುದ್ಧವು, ನನಗೆ ಸರಿಯಾಗಿ ಬುದ್ಧಿ ಇಲ್ಲ, ಅಥವಾ ಆ ವಾಯುದೇವರ ಮಹಿಮೆಯನ್ನು ಹೇಳಲಿಕ್ಕೆ ಬೇಕಾಗಿರ್ತಕ್ಕಂತಹ ವಾಕ್ಚಾತುರ್ಯ, ಕವಿತಾ ಕೌಶಲ್ಯ ನನ್ನಲ್ಲಿ ಇಲ್ಲ. ಆದರೂ ನಾನು ಪ್ರವೃತ್ತಿಯನ್ನು ಮಾಡುತ್ತಾ ಇದ್ದೇನೆ. ಮಹಾತ್ಮರು ಆ ವಾಯುದೇವರಲ್ಲಿ ಇರತಕ್ಕಂತಹ ಮಹಿಮೆಯನ್ನು ಮಾತ್ರ ನೀವು ಸ್ವೀಕಾರ ಮಾಡಬೇಕು, ಅದರಲ್ಲಿ ಬರತಕ್ಕಂತಹ ಲೋಪದೋಷಗಳನ್ನು ಪರಿಗಣನೆ ಮಾಡಬಾರದು ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಅನಂತರದಲ್ಲಿ ಆ ವಾಯುದೇವರ ಮಹಿಮೆಯನ್ನು ಯಾಕೆ ನಾವು ಶ್ರವಣ ಮಾಡಬೇಕು, ಇದರಿಂದ ಆಗುವಂತಹ ಫಲ ಏನು, ಅದನ್ನು ವರ್ಣನೆ ಮಾಡ್ತಾರೆ. ಇಚ್ಛಾವಚಾಯೇನ ಸಮಸ್ತ ಚೇಷ್ಟಾ ಕಿಂತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತು ಉತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧೈ ಚರಿತಾನುವಾದಃ. ವಾಯುದೇವರ ಚರಿತ್ರೆ ಅದು ಸಣ್ಣದಾಗಿರಬಹುದು, ದೊಡ್ಡದಾಗಿರಬಹುದು. ಪ್ರತಿಯೊಂದು ವಾಯುದೇವರ ವ್ಯಾಪಾರ ಎಂಬತಕ್ಕಂಥದ್ದು ಅದು ಚಿತ್ರಂ, ಅತ್ಯಂತ ಆಶ್ಚರ್ಯಮಯವಾಗಿರ್ತಕ್ಕಂಥ. ವಾಯುದೇವರು ನಡೆಸ್ತಕ್ಕಂತಹ ಸಣ್ಣ ವ್ಯಾಪಾರವೇ ಇರಬಹುದು, ದೊಡ್ಡ ವ್ಯಾಪಾರವೇ ಇರಬಹುದು, ಎಲ್ಲ ವ್ಯಾಪಾರಗಳಲ್ಲಿಯೂ ಕೂಡ ಇದು ಆಶ್ಚರ್ಯಕರ, ಇದು ಆಶ್ಚರ್ಯಕರ ಅಲ್ಲ ಅಂತ ವಿಭಾಗ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಎಲ್ಲವೂ ಕೂಡ ಅತ್ಯಂತ ಆಶ್ಚರ್ಯಕರವಾಗಿರ್ತಕ್ಕಂತಹ ವ್ಯಾಪಾರವನ್ನು ಆ ವಾಯುದೇವರು ಮಾಡ್ತಾ ಇದ್ದಾರೆ. ಆ ವಾಯುದೇವರು ಉತ್ತಮ ಶ್ಲೋಕ ಶಿಖಾಮಣಿಗಳು. ಯಾರ್ಯಾರು ಲೋಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಕೀರ್ತಿಯನ್ನು ಹೊಂದಿದ್ದಾರೋ ಅಂಥವರಲ್ಲಿ ಅತ್ಯಂತ ಶ್ರೇಷ್ಠರಾಗಿ ಶಿಖರಪ್ರಾಯರಾಗಿ ಇರತಕ್ಕಂಥವರು ವಾಯುದೇವರು. ಅಂತಹ ವಾಯುದೇವರ ಚರಿತ್ರೆಯನ್ನು ವರ್ಣನೆ ಮಾಡ್ತಾ ಇದ್ದೇನೆ. ಯಾಕೆ ನಾನು ವರ್ಣನೆ ಮಾಡ್ತೇನೆ, ಅದಕ್ಕೆ ಕಾರಣವನ್ನು ಹೇಳ್ತಾರೆ. ಮನೋವಿಶುದ್ಧಿ ಚರಿತಾನುವಾದ. ವಾಯುದೇವರ ಚರಿತ್ರೆಯನ್ನು ನಿರೂಪಣೆ ಮಾಡಲಿಕ್ಕೆ ಕಾರಣ ಫಲ, ಅದು ಮನಸ್ಸಿನ ಶುದ್ಧಿ ಆಗಬೇಕು. ನಮ್ಮ ಶರೀರದ ಕೊಳೆಯನ್ನು ತೊಳ್ಕೊಳ್ಳಿಕ್ಕೆ ನೀರು ಎಂಬತಕ್ಕಂಥದ್ದು ಸಾಧ್ಯ. ನೀರಿನ ಮೂಲಕ ನಾವು ಶರೀರದ ಕೊಳೆ ತೊಳೆಯಬಹುದು. ಆದರೆ ಹೊರಗಿನ ಕೊಳೆಯನ್ನು ನೀರಿನಿಂದ ತೊಳೆದರೂ ಒಳಗಿರುವಂತಹ ಕೊಳೆಯನ್ನು ನೀರಿನಿಂದ ತೊಳೆಯಲಿಕ್ಕೆ ಸಾಧ್ಯ. ಶರೀರ ಒಳ ಹೊರ ಭಾಗಗಳನ್ನು ಹೊಂದಿದೆ. ಆ ಶರೀರದ ಹೊರಭಾಗವನ್ನು ನೀರಿನಿಂದ ನಾವು ಶುದ್ಧವನ್ನಾಗಿ ಮಾಡಬಹುದು. ಆದರೆ ಆ ಶರೀರದ ಒಳಭಾಗವನ್ನು ಶುದ್ಧ ಮಾಡಿಕೊಳ್ಳಬೇಕು. ಇದನ್ನು ದಾಸರು ಹೇಳ್ತಾರೆ, ಮುಸುರೆ ತೊಳೆಯಬೇಕು. ಮುಸುರೆ ತೊಳೆಯೋದು ಅಂದ್ರೆ ಹಾಗೇನು, ಕೇವಲ ಹೊರಗಿನ ಕೊಳೆಯನ್ನು ಮಾತ್ರ ತೊಳೆಯೋದಲ್ಲ. ಪರಿಶುದ್ಧವಾದಂತಹ ಹಾಲನ್ನು ಹಾಕಿಸಿಕೊಳ್ಳಬೇಕು ಅಂತಾದರೆ ಆ ಪಾತ್ರೆ ಒಳಗೂ ಕೂಡ ಶುದ್ಧವಾಗಿರಬೇಕು. ಕೇವಲ ಹೊರಗೆ ಮಾತ್ರ ಫಳಫಳ ಅಂತ ಹೊಳೆಯುವ ಹಾಗೆ ಮಾಡಿ ಒಳಗಿನ ಕೊಳೆಯನ್ನು ತೊಳೆಯದೇನೆ ಆ ಕೊಳಕಾದ ಪಾತ್ರೆಯಲ್ಲಿ ಶುದ್ಧವಾದ ಹಾಲನ್ನು ಹಾಕೊಳ್ತೇವೆ ಅಂತಂದ್ರೆ ಹಾಲು ಶುದ್ಧವಾಗಿದ್ದರೂ ಕೂಡ ಕೊಳಕಾದ ಪಾತ್ರೆಯಲ್ಲಿ ಹಾಲು ಉಳಿಯೋದಿಲ್ಲ. ಹಾಗಾದ್ರೆ ಆ ಪಾತ್ರೆಯನ್ನು, ಮುಸುರೆಯನ್ನು ತೊಳೆಯಬೇಕು ಅಂತಂದ್ರೆ ಹೊರಗಡೆ ಮಾತ್ರ ತೊಳೆಯೋದಲ್ಲ, ಒಳಗಡೆಯೂ ತೊಳೆಯೋದು. ಹಾಗೆ ಮನಸ್ಸು, ಅದನ್ನು ನಾವು ಶುದ್ಧ ಮಾಡಿಕೊಳ್ಳಬೇಕು. ಶರೀರದ ಪಾವಿತ್ರ್ಯ ಅಂತಂದ್ರೆ ಹೊರಗಿನ ಅವಯವಗಳ ಪರಿಶುದ್ಧತೆ ಹೇಗೋ ಹಾಗೆ ಶರೀರದ ಒಳಗೂ ಶುದ್ಧವಾಗಬೇಕು. ಒಳಗಿನ ಕೊಳೆಯನ್ನು ತೊಳೆಯಲಿಕ್ಕೆ ಇರತಕ್ಕಂಥ ಸಾಧನ ಈ ನೀರಲ್ಲ. ಆ ಒಳಗಿನ ಕೊಳೆಯನ್ನು ತೊಳೆಯುವಂತ ಸಾಧನ ಅದು ಜ್ಞಾನಗಂಗೆ ಎಂಬತಕ್ಕಂಥ ವಾಯುದೇವರ ಮಹಿಮೆ ಎಂಬತಕ್ಕಂತಹ ಆ ಕಥೆಯನ್ನು ನಾವು ಶ್ರವಣ ಮಾಡಿದಾಗ, ಮಹಿಮೆಯನ್ನು ಶ್ರವಣ ಮಾಡಿದಾಗ ಆ ಮಹಿಮಾ ಎಂಬತಕ್ಕಂತಹ ನೀರು ನಮ್ಮ ಮನಸ್ಸಿನ ಎಲ್ಲ ವಿಧವಾಗಿರ್ತಕ್ಕಂತಹ ಕೊಳೆಯನ್ನು ತೊಳಿತಾ ಇದೆ. ಅದನ್ನು ಹೇಳ್ತಾರೆ ಮನೋವಿಶುದ್ಧಿ ಚರಿತಾನುವಾದ. ನಮ್ಮ ಮನಸ್ಸಿನ ಪರಿಶುದ್ಧತೆಗೋಸ್ಕರ ವಾಯುದೇವರ ಈ ಮಹಿಮೆಯನ್ನು ನಾನು ಹೇಳ್ತಾ ಇದ್ದೇನೆ. ನಾವು ವಾಯುದೇವರ ಮಹಿಮೆಯನ್ನು ತಿಳಿದು ಆ ಜ್ಞಾನ ಗಂಗೆಯನ್ನು ತುಂಬಿಕೊಂಡಿದ್ದೇವೆ ಅಂತಾದರೆ ನಮ್ಮ ಹೃದಯದಲ್ಲಿ ತುಂಬಿದ ಜ್ಞಾನ ಗಂಗೆ
ಆ ಹೃದಯದ ಅಂತಃಕರಣದ ಮನಸ್ಸಿನ ಕೊಳೆಯನ್ನು ತೊಳಿತಾ ಇದೆ. ಹೀಗೆ ಆ ವಾಯುದೇವರ ಮಹಿಮೆ ಎಂತಕ್ಕಂಥದ್ದು ಶ್ರವಣ ಮಾಡಲೇಬೇಕಾದದ್ದು. ಅದರಿಂದಾಗಿ ಅವರ ಮಹಿಮೆಯನ್ನು ನಾನು ವರ್ಣನೆ ಮಾಡುತ್ತಾ ಇದ್ದೇನೆ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ನಿರೂಪಣೆ ಮಾಡುತ್ತಾ ಇದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ ಇಂತಹ ದುರ್ಗುಣಗಳು ಇದೆಲ್ಲ ಮನಸ್ಸಿನಲ್ಲಿ ತುಂಬಿದೆ. ಇಂತಹ ದುರ್ಗುಣಗಳು ಅಳಿಯಬೇಕು, ಇದು ನಾಶವಾಗಬೇಕು ಅಂತಾದರೆ ಈ ವಾಯುದೇವರ ನಾಮ ಸ್ಮರಣೆ ಮಾಡಿದ್ರೆ ಸಾಕು. ಹಾಗಿರಬೇಕಾದರೆ ಅವರ ಚರಿತ್ರೆಯನ್ನು ನಾವು ಮನನ ಮಾಡುತ್ತೇವೆ ಅಂತಂದ್ರೆ ಆ ಮನನದ ಮೂಲಕ ಜ್ಞಾನ ಎಂತಕ್ಕಂಥದ್ದು ಬರ್ತಾ ಇದೆ. ಆ ಜ್ಞಾನಗಂಗೆ ಮನಸ್ಸಿನ ಮಾಲಿನ್ಯವನ್ನು ಅದು ತೊಳಿತಾ ಇದೆ ಎಂತಕ್ಕಂಥ ಸಂದೇಶವನ್ನು ನಾರಾಯಣ ಪಂಡಿತಾಚಾರ್ಯರು ನೀಡಿದ್ದಾರೆ. ಮುಂದೆ ನಾರಾಯಣ ಪಂಡಿತಾಚಾರ್ಯರು ವಿನಯವನ್ನು ಪ್ರದರ್ಶನ ಮಾಡಿ ತಾವು ವಾಯುದೇವರ ಮಹಿಮೆಯನ್ನು ಪ್ರತಿಪಾದನೆ ಮಾಡುವಂತಹ ಕೃತಿಯನ್ನು ರಚನೆ ಮಾಡಿರಬಹುದು. ಆದರೆ ಈ ಕೃತಿಯಲ್ಲಿ ಅನೇಕ ದೋಷಗಳು ಕಂಡು ಬರಬಹುದು. ಅದನ್ನು ತಾವು ಕ್ಷಮಾ ಮಾಡಬೇಕು ಎಂಬುದಾಗಿ ವಿನಯದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಾಲಾಕೃತ ತಚ್ಚರಿತಾಕ್ಷರತ್ನೈ ಅಸೂಕ್ಷ್ಮ ದೃಷ್ಟ್ಯ ಸಕುತೂಹಲಸ್ಯ ಪೂರ್ವಾಪರೀಕಾರ ಮಥಾಪರಂವ ಶಾಮ್ಯಂತು ಮೇಹಂತ ಮುಹುರ್ಮಹಾಂತಃ. ಮಧ್ವವಿಜಯ ಕಾವ್ಯ ದೇಶಭೂಯಿಷ್ಠವಾಗಿರ್ತಕ್ಕಂಥದ್ದು. ಮಧ್ವವಿಜಯ ಕಾವ್ಯವನ್ನು ನಾವು ಆಮೂಲಾಗ್ರವಾಗಿ ವಿಚಾರ ಮಾಡಿ ನೋಡಿದಾಗ ಎರಡೆರಡು ಅರ್ಥ, ಎರಡಕ್ಕಿಂತ ಅಧಿಕವಾಗಿರುವಂತಹ ಅರ್ಥವನ್ನೊಳಗೊಂಡಂತಹ ಶ್ಲೋಕಗಳನ್ನು ನಾವು ಕಾಣುತ್ತೇವೆ. ನಾರಾಯಣ ಪಂಡಿತಾಚಾರ್ಯರು ಹೀಗೆ ಅನೇಕ ಅರ್ಥಗಳನ್ನು ಕೊಡತಕ್ಕಂತಹ ಕ್ಲೇಶಾಲಂಕಾರ ಭೂಯಿಷ್ಠವಾಗಿರ್ತಕ್ಕಂತಹ ಈ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇಲ್ಲಿಯೂ ಕೂಡ ಅವರು ಹೇಳ್ತಾರೆ, ನಾನು ವಾಯುದೇವರ ಚರಿತ್ರೆಯನ್ನು ಈ ಮಧ್ವವಿಜಯ ಎಂಬತಕ್ಕಂತಹ ಗ್ರಂಥದಲ್ಲಿ ನಿರೂಪಣೆ ಮಾಡ್ತಾ ಇದ್ದೇನೆ ಅಂತಂದ್ರೆ ಇದೊಂದು ಮಾಲೆಯನ್ನು ನಾನು ಕಟ್ತಾ ಇದ್ದೇನೆ. ಒಂದು ಮಾಲೆಯನ್ನು ಕಟ್ಟಬೇಕು ಅಂತಂದ್ರೆ ಸಾಧನ ಬೇಕು. ಮಾಲೆಗೆ ಕಟ್ಟಬೇಕು ಅಂದ್ರೆ ಒಂದೋ ಮಣಿ ಬೇಕು, ರತ್ನ ಬೇಕು, ಅಥವಾ ಹೂ ಬೇಕು. ಹಾಗೆ ಇಲ್ಲಿ ನಾನು ವಾಯುದೇವರ ಮಹಿಮೆ ಎಂತಕ್ಕಂತಹ ತಚ್ಚರಿತಾಕ್ಷರತ್ನೈಹಿ, ವಾಯುದೇವರ ಚರಿತ್ರೆ ಎಂತಕ್ಕಂತಹ ರತ್ನದ ಮೂಲಕ ನಾನು ಈ ಮಾಲೆಯನ್ನು ಕಟ್ತಾ ಇದ್ದೇನೆ. ಮಧ್ವವಿಜಯ ಕೃತಿ ಎಂತಕ್ಕಂಥ ಮಾಲೆಯನ್ನು ಕಟ್ತಾ ಇದ್ದೇನೆ. ಆ ಮಾಲೆಯನ್ನು ಕಟ್ಟಬೇಕು ಅಂತಾದರೆ, ಮುತ್ತು ರತ್ನಗಳ ಆ ಮಾಲೆಯನ್ನು ಕಟ್ಟಬೇಕು ಅಂತಾದರೆ ಕೇವಲ ಕುತೂಹಲ ಇದ್ದ ಮಾತ್ರಕ್ಕೆ ಆ ಮಾಲೆ ಅದು ಮನೋಹರವಾಗಿ ಸುಂದರವಾಗಿ ಪೋಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೂಕ್ಷ್ಮ ದೃಷ್ಟಿ ಎಂತಕ್ಕಂಥದ್ದು ಇರಬೇಕು. ಯಾವ ಮಣಿ ಎಲ್ಲಿ ಬಂದಾಗ, ಯಾವ ಮಣಿಯ ಜೊತೆಯಲ್ಲಿ ಇನ್ನೊಂದು ಮಣಿಯನ್ನು ಜೋಡಿಸಿದಾಗ ಆ ಮಣಿ ಅದು ಹಾರದಲ್ಲಿ ಸೇರಿಕೊಂಡಾಗ ಸುಂದರವಾಗಿ ಕಾಣುತ್ತೆ ಎಂಬುದಾಗಿ ಆ ಸೂಕ್ಷ್ಮ ದೃಷ್ಟಿ ಇರಬೇಕು. ಅಂತಹ ಸೂಕ್ಷ್ಮ ದೃಷ್ಟಿ ಉಳ್ಳವನು ಮಣಿಗಳ ಮಾಲೆಯನ್ನು ಸಿದ್ಧಪಡಿಸಿದಾಗ ಆ ಮಾಲೆ ಅತ್ಯಂತ ಆಕರ್ಷಕವಾಗಿ ಮನೋಹರವಾಗಿ ಕಾಣುತ್ತದೆ. ಒಂದು ವೇಳೆ ಆ ಮಾಲೆಯನ್ನು ಮಾಡುವವನಿಗೆ ಸೂಕ್ಷ್ಮ ದೃಷ್ಟಿ ಇಲ್ಲ ಅಂತಾದರೆ ಆ ಮಾಲೆ ಆಕರ್ಷಕವಾಗಿ ಮನೋಹರವಾಗಿ ಕಾಣುತ್ತದೆ. ಹಾಗೆ ನಾನು ಕೂಡ ಮಧ್ವಾಚಾರ್ಯರ ಮೂಲ ರೂಪವಾದ ವಾಯುದೇವರು, ಅವರ ಚರಿತ್ರೆ ಎಂತಕ್ಕಂಥದ್ದೇ ರತ್ನ. ರತ್ನದ ಬೆಲೆ ಎಷ್ಟು ಅಮೂಲ್ಯವೋ ಹಾಗೆ ವಾಯುದೇವರ ಮಹಿಮೆಯು ಕೂಡ ಅಷ್ಟು ಅಮೂಲ್ಯವಾಗಿರ್ತಕ್ಕಂಥ ಆ ವಾಯುದೇವರ ಚರಿತ್ರೆ ಎಂತಕ್ಕಂತಹ ಅಮೂಲ್ಯವಾದ ರತ್ನಗಳಿಂದ ಈ ಮಧ್ವವಿಜಯ ಎಂತಕ್ಕಂಥ ಮಾಲೆಯನ್ನು ನಾನು ಕಟ್ತಾ ಇದ್ದೇನೆ. ಆದರೆ ನನಗೆ ಕುತೂಹಲ ಇದೆ, ನನಗೆ ಸೂಕ್ಷ್ಮ ದೃಷ್ಟಿ ಇಲ್ಲ. ಅದೇ ಹೇಳ್ತಾರೆ, ಪೂರ್ವಾಪರೀಕಾರ ಮಥಾಪರಂ. ಮೊದಲು ಹೇಳಬೇಕಾದ್ದನ್ನು ಆಮೇಲೆ ಹೇಳಬಹುದು, ಆಮೇಲೆ ಹೇಳಬೇಕಾದ್ದನ್ನು ಮೊದಲು ಹೇಳಬಹುದು. ಹೀಗೆ ನಾನು ಹೇಳುವಂತಹ ಈ ಚರಿತ್ರೆ ಎಂತಕ್ಕಂತಹ ಏನು ಮಹಿಮೆ ಇದೆ ಇವುಗಳಲ್ಲಿ ವ್ಯತ್ಯಾಸ ಎಂತಕ್ಕಂಥದ್ದು ಆಗಬಹುದು. ಇದಕ್ಕೆ ಕಾರಣ ಏನು? ಹೇಗೆ ಯಾವ ಯಾವ ಮಣಿಗಳನ್ನು ಎಲ್ಲೆಲ್ಲಿ ಜೋಡಿಸಬೇಕು ಅಂತಕ್ಕಂಥದ್ದು ಸೂಕ್ಷ್ಮ ದೃಷ್ಟಿ ಇಲ್ಲದವನಿಗೆ ತಿಳಿಯೋದಿಲ್ವೋ ಹಾಗೆ ಯಾವ ವಾಯುದೇವರ ಮಹಿಮೆ ಯಾವಾಗ ಸಂಭವಿಸಿದೆ ಎಂತಕ್ಕಂಥ ಸೂಕ್ಷ್ಮ ದೃಷ್ಟಿ ನನಗಿಲ್ಲ. ಆದ್ರಿಂದಾಗಿ ನಾನು ಮೊದಲು ಹೇಳಬೇಕಾದ್ದನ್ನು ಆಮೇಲೆ ಹೇಳಿರಬಹುದು, ಆಮೇಲೆ ಹೇಳಬೇಕಾದ್ದನ್ನು ನಾನು ಮೊದಲು ಹೇಳಿರಬಹುದು, ಅಥವಾ ಕೆಲವೊಂದನ್ನು ಹೇಳದೆಯೂ ಇರಬಹುದು. ಹೀಗೆ ಆ ವಾಯುದೇವರ ಮಹಿಮೆ ಜೋಡಿಸುವಾಗ ವ್ಯತ್ಯಾಸ ಆಗುವಂತಹ ಸಂಭವ ಇದೆ. ಅದನ್ನು ವಿನಯಪೂರ್ವಕವಾಗಿ ಅವರು ನಿವೇದನೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಶಾಮ್ಯಂತು ಮೇಹಂತ ಮುಹುರ್ಮಹಾಂತಃ. ಜ್ಞಾನಿಗಳಾಗಿರ್ತಕ್ಕಂತಹ ವಾಯುದೇವರ ಮಹಿಮೆಯನ್ನು ಯಥಾವತ್ತಾಗಿ ತಿಳಿದಿರುವಂತಹ ನೀವು ಅದನ್ನು ಕ್ಷಮ ಮಾಡಬೇಕು ಎಂಬುದಾಗಿ ಇಂತಹ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥವರು ನಾರಾಯಣ ಪಂಡಿತಾಚಾರ್ಯ. ಇತಿಹಾಸದಲ್ಲಿ ನೋಡಿದಾಗ ಇನ್ನೊಂದು ಮಧ್ವವಿಜಯ ಎಂತಕ್ಕಂಥದ್ದು ಬರಲಿಲ್ಲ. ಹಾಗಾದರೆ ನಾರಾಯಣ ಪಂಡಿತಾಚಾರ್ಯರು
ರಚನೆ ಮಾಡಿಕೊಟ್ಟಂತಹ ಮಧ್ವವಿಜಯವೇ ಮಧ್ವಾಚಾರ್ಯರ ಕಥೆಯ ವಿಷಯದಲ್ಲಿ ಅದು ಮುಖ್ಯವಾಗಿರ್ತಕ್ಕಂತಹ ಮೂಲ ಗ್ರಂಥ ಅಂತಕ್ಕಂಥ. ಅನಂತರ ಬಂದಿರುವಂತಹ ಎಲ್ಲ ಮಧ್ವಾಚಾರ್ಯರ ಮಹಿಮೆಯನ್ನು ಹೇಳ್ತಕ್ಕಂತಹ ಕೃತಿಗಳು ಮಧ್ವವಿಜಯವನ್ನೇ ಅವಲಂಬಿಸಿಕೊಂಡಿತ್ತು. ಅಂತಹ ಎಲ್ಲ ಮಧ್ವಾಚಾರ್ಯರ ಮುಂದಿನ ಮಹಿಮೆಯನ್ನು ಹೇಳುವಂತಹ ಕರ್ತೃಗಳಿಗೆ ಮೂಲ ಸ್ರೋತಸ್ಸಾಗಿ ಇರತಕ್ಕಂತಹದ್ದು ಮಧ್ವವಿಜಯ. ಇಂತಹ ಕೃತಿಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅಂತಹ ನಾರಾಯಣ ಪಂಡಿತಾಚಾರ್ಯರು ವಿನಯವನ್ನು ಪ್ರದರ್ಶನ ಮಾಡ್ತಾರೆ. ಇದರಲ್ಲಿ ತಪ್ಪುಗಳು ಮೊದಲು ಹೇಳಬೇಕಾದದ್ದು ಆಮೇಲೆ ಹೇಳಬೇಕಾದದ್ದು ಮೊದಲು, ಇಂತಹದ್ದು ಸಂಭವಿಸಿರಬಹುದು. ಇದು ಅವರ ಒಂದು ವ್ಯಕ್ತಿತ್ವಕ್ಕೆ ಕನ್ನಡಿ ಅಂತ ನಾವು ಕಾಣಬಹುದಾಗಿದೆ. ಜೊತೆಯಲ್ಲಿ ಇನ್ನೊಂದು ಅಂಶವನ್ನು ನಾವು ಇಲ್ಲಿ ಗಮನಿಸಬಹುದು. ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರ ಎಲ್ಲ ಕಥೆಯನ್ನು ಹೇಳಿದ್ದೇನೆ ಅಂತ ಅವ್ರು ಹೇಳೋದಿಲ್ಲ. ಅವರೇ ಹೇಳ್ತಾರೆ ವ್ಯಾಖ್ಯಾನದಲ್ಲಿ, ಕೆಲವೊಂದನ್ನು ನಾನು ಬಿಟ್ಟಿದ್ದೇನೆ. ಯಾಕೆ ಅಂತಂದ್ರೆ ದೇವಗುಹ್ಯ, ಅದು ದೇವತೆಗಳಿಗೆ ಮಾತ್ರ ತಿಳ್ಕೊಳ್ಳಿಕ್ಕೆ ಯೋಗ್ಯವಾದದ್ದು, ಮನುಷ್ಯರು ತಿಳಿಲಿಕ್ಕೆ ಯೋಗ್ಯವಾದದ್ದಲ್ಲ. ಆದ್ರಿಂದಾಗಿ ಅದರ ಬಗ್ಗೆ ನಾನು ವಿವರಣೆಯನ್ನು ನೀಡೋದಿಲ್ಲ. ಒಂದು ಸಣ್ಣ ವಿಚಾರವನ್ನೇ ನಾವು ನೋಡಿದ್ರೆ, ಮಧ್ವವಿಜಯದಲ್ಲಿ ವಾಸುದೇವ ಎಂಬುದಾಗಿ ಮಧ್ವಾಚಾರ್ಯರ ಪೂರ್ವಾಶ್ರಮದ ಹೆಸರು, ಅದನ್ನು ನಾರಾಯಣ ಪಂಡಿತಾಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಆದರೆ ಆ ವಾಸುದೇವನ ತಂದೆ ಹೆಸರೇನು, ತಾಯಿ ಹೆಸರೇನು, ಅದನ್ನು ನಾರಾಯಣ ಪಂಡಿತಾಚಾರ್ಯರು ಎಲ್ಲೂ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಹೀಗೆ ಕೆಲವೊಂದು ವಿಷಯಗಳನ್ನು ನಿರೂಪಣೆ ಮಾಡಿಲ್ಲ. ಇದಕ್ಕೆ ಕಾರಣ ಇದೆ ಅಂತ ಅವರೇ ಹೇಳಿದ್ದಾರೆ. ಇದು ಒಂದು ದೇವಗುಹ್ಯ ಅಂತ ಕಾರಣವನ್ನು ಕೊಡ್ತಾರೆ. ಎರಡನೇದಾಗಿ ಅವರು ಹೇಳ್ತಾರೆ, ನನ್ನ ವಿಸ್ಮರಣೆ, ಮನುಷ್ಯ ಸಹಜವಾಗಿರ್ತಕ್ಕಂಥದ್ದು ಮರವು. ಆ ಮರವಿನಿಂದಾಗಿ ನಾನು ಕೇಳಿದ್ರು ಕೂಡ ಗ್ರಂಥ ರಚನೆ ಕಾಲದಲ್ಲಿ ನೆನಪಿಗೆ ಬಾರದೇ ಇದ್ದದ್ರಿಂದ ನಾನು ಬಿಟ್ಟಿರ್ಬೋದು. ಅಥವಾ ಇನ್ನೊಂದು ಕಾರಣವನ್ನು ಹೇಳ್ತಾರೆ, ನಾನು ಅನೇಕ ಆಚಾರ್ಯರ ಮಹಿಮೆಯನ್ನು ತಿಳಿದಿದ್ದೇನೆ, ಆದರೆ ಗ್ರಂಥ ವಿಸ್ತಾರವಾಗುತ್ತೆ ಎಂತಕ್ಕಂತಹ ಭೀತಿಯಿಂದ ಎಲ್ಲವನ್ನು ಉಲ್ಲೇಖ ಮಾಡಿಲ್ಲ. ಇದೆಲ್ಲವನ್ನೂ ಕೂಡ ನಾವು ಇದರ ಜೊತೆಯಲ್ಲಿ ಸೇರಿಸ್ಕೊಳ್ಬೇಕು. ಪೂರ್ವಾಪರೀಕಾರ ಮಥಾಪರಂಭ ಅಂತ ಹೇಳಿದ್ರು. ಆದರೆ ನಾನು ಏನೇನು ಹೇಳಿದ್ದೇನೋ ಎಲ್ಲವನ್ನೂ ಹೇಳಿದ್ದೇನೆ ಅಂತ ನೀವು ಅರ್ಥ ಮಾಡಿಕೊಳ್ಬಾರದು. ದೇವಗುಹ್ಯ ಇರೋದ್ರಿಂದಾಗಿ ಬಿಟ್ಟಿದ್ದೇನೆ, ನನ್ನ ನೆನಪಿನ ಶಕ್ತಿ ಕಡಿಮೆ ಆದ್ರಿಂದ ಕೆಲವೊಂದು ನಾನು ಹೇಳಿಲ್ಲ, ಅಥವಾ ಗ್ರಂಥ ವಿಸ್ತಾರವಾಗುತ್ತೆ ಎಂತಕ್ಕಂಥ ಭಯದಿಂದ ಕೆಲವೊಂದು ನಿರೂಪಣೆ ಮಾಡಿಲ್ಲ. ಎಲ್ಲವನ್ನೂ ಕೂಡ ಸಜ್ಜನರಾಗಿರ್ತಕ್ಕಂಥವರು ನಾನು ಇದನ್ನು ಬಿಟ್ಟಿದ್ದೇನೆ, ಹೇಳಿಲ್ಲ ಎಂಬುದಾಗಿ ನನ್ನಲ್ಲಿ ದೋಷವನ್ನು ಚಿಂತನೆ ಮಾಡಬಾರದು. ಕಾಮ್ಯಂತು ಮೇಹಂತ ಮೊದಲ ಜ್ಞಾನಿಗಳು, ಗುಣಗ್ರಾಹಿಗಳು ಇಂತಹ ಲೋಪದೋಷಗಳನ್ನು ಕ್ಷಮ ಮಾಡಬೇಕು ಎಂಬುದಾಗಿಯೂ ಕೂಡ ಅರ್ಥೈಸಿಕೊಳ್ಳಬೇಕು ಎಂಬುದಾಗಿ ನಾವು ತಿಳ್ಕೊಳ್ಬಹುದಾಗಿದೆ. ಹೀಗೆ ನಾರಾಯಣ ಪಂಡಿತಾಚಾರ್ಯರು ವಿನಯವನ್ನು ಪ್ರದರ್ಶನ ಮಾಡಿ ಅನಂತರದಲ್ಲಿ ವಾಯುದೇವರ ಮಹಿಮೆಯನ್ನು ನಿರೂಪಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶ್ರೀವಲ್ಲಭಾಜ್ಞಾಂ ಚತುರೇಂದ್ರ ಯಾಂಚಾಂ ಸಂಭಾವ್ಯ ತಮಾಂ ತ್ರಿಲೋಕ್ಯಾಂ ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗುರುತ್ವತಾಂ ಕೇಸರಿಣೋ ಗೃಹೇ ಭೂ. ವಾಯುದೇವರು ಕೇಸರಿಣ ಗೃಹೇ, ಕೇಸರಿ ಎಂತಕ್ಕಂತಹ ಕಪಿಯ ಪತ್ನಿಯಲ್ಲಿ, ಗೃಹ ಅಂದ್ರೆ ಪತ್ನಿ ಅಂತ, ಪತ್ನಿಯಾಗಿರ್ತಕ್ಕಂತಹ ಅಂಜನಾದೇವಿ ಅವಳಲ್ಲಿ ವಾಯುದೇವರು ಹನುಮಂತನಾಗಿ ಅವತಾರ ಮಾಡಿದ್ದಾರೆ. ವಾಯುದೇವರು ಹನುಮಂತನಾಗಿ ಅವತಾರ ಮಾಡಲಿಕ್ಕೆ ಏನು ಕಾರಣ ಅದನ್ನು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಶ್ರೀವಲ್ಲಭಾಜ್ಞ, ಲಕ್ಷ್ಮೀಪತಿಯಾದಂತಹ ನಾರಾಯಣ ವಾಯುದೇವರಿಗೆ ಆದೇಶ ಮಾಡಿದ್ದಾನೆ, ನೀನು ಭೂಮಿಯಲ್ಲಿ ಅವತಾರ ಮಾಡಬೇಕು. ಹೀಗೆ ಭಗವಂತನ ಆದೇಶವನ್ನು ಶಿರಸಾವಹಿಸಿ ವಾಯುದೇವರು ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ಭೂಭಾರ ಕ್ಷಪಣೆ ವಿಷ್ಣೋಃ ಪ್ರಧಾನಾಂಗಂ ಹಿ ಮಾರುತಿ. ಭಗವಂತ ಮಾಡುವ ಭೂಭಾರಭೂತರಾದಂತಹ ದೈತ್ಯರ ಸಂಹಾರ ಕಾರ್ಯದಲ್ಲಿ ಮುಖ್ಯವಾಗಿರ್ತಕ್ಕಂತಹ ಪಾತ್ರ, ಭಗವಂತನ ಸೇವಾರೂಪವಾದ ಕಾರ್ಯವನ್ನು ಮಾಡಿದವರಲ್ಲಿ ಹನುಮಂತ ದೇವರ ಪಾತ್ರ, ಭೀಮಸೇನ ದೇವರ ಪಾತ್ರ ಬಹಳ ಪ್ರಮುಖವಾದದ್ದು ಅಂತ ಹೇಳ್ತಾರೆ. ಹೀಗೆ ರಾಮಚಂದ್ರ ಯಾವ ರೀತಿಯಲ್ಲಿ ದುಷ್ಟ ನಿಗ್ರಹ ಶಿಷ್ಟ ಸಂರಕ್ಷಣೆಗೋಸ್ಕರ ಅವತಾರ ಮಾಡಿದ್ದಾನೋ, ಅದೇ ರೀತಿಯಲ್ಲಿ ದುಷ್ಟರನ್ನು ನಿಗ್ರಹಿಸಬೇಕು, ಶಿಷ್ಟರನ್ನು ಅನುಗ್ರಹಿಸಬೇಕು ಎಂಬುದಾಗಿ ವಾಯುದೇವರು ಕೂಡ ಭಗವಂತನ ಆದೇಶದಿಂದ ಅವತಾರ ಮಾಡಿದ್ದಾರೆ. ಅದರಿಂದ ಶ್ರೀವಲ್ಲಭಾಜ್ಞ, ಈಗ ಭಗವಂತನ ಆಜ್ಞೆಯನ್ನು ಶಿರಸಾವಹಿಸಿ ವಾಯುದೇವರು ಅವತಾರವನ್ನು ಅಷ್ಟು ಮಾತ್ರ ಅಲ್ಲ, ಸಸುರೇಂದ್ರ ಯಾಂತ, ದೇವತೆಗಳು ಕೂಡ ವಾಯುದೇವರನ್ನು ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಭಗವಂತ ಅವತಾರ ಮಾಡಬೇಕಾದ್ರೆ ಬ್ರಹ್ಮ ರುದ್ರೇಂದ್ರಾದಿಭಿ ಲೋಕ ಕೃಪಾಲುಭಿ ಅರ್ಥಿತಃ ಅಂತ ಹೇಳ್ತಾರೆ. ಲೋಕದಲ್ಲಿ ಕೃಪಾದೃಷ್ಟಿ ಉಳ್ಳಂತಹ
ದುಃಖಿತ ಜೀವರಲ್ಲಿ ದಯವುಳ್ಳಂತಹ ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತನಾಗಿ ಭಗವಂತ ಅವತಾರ ಮಾಡುತ್ತಾನೆ. ಹಾಗೆ ವಾಯುದೇವರು ಕೂಡ ಭೂಮಿಯಲ್ಲಿ ಅವತಾರ ಮಾಡಿದ್ದು ಭೂಮಿಯಲ್ಲಿ ಸಜ್ಜನರು ದುಃಖಿಗಳಾಗಿದ್ದಾರೆ ಎಂಬುದಾಗಿ ಆ ದುಃಖಿಗಳಾದ ಸಜ್ಜನರನ್ನು ಕಂಡಂತಹ ದೇವತೆಗಳು ವಾಯುದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗೆ ದೇವತೆಗಳಿಂದ ಪ್ರಾರ್ಥಿತರಾಗಿರ್ತಕ್ಕಂಥ ವಾಯುದೇವರು ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ನಿರೂಪಣೆ ಮಾಡ್ತಾ ಇದ್ದಾರೆ.